ನೋಡಿ, ಈ ಇದ್ರದ್ದು ಒಂದು ಸ್ಟೋರಿ ಇದೆಯಂತೆ. ಇವ್ರು ರಾಹುಲ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರು. ಈಗ ಆ ಸ್ಟೋರಿನ ಕೇಳೋಣ. ಇದ್ರ ಒಂದು ಕಟ್ಟುಕತೆನೋ ನಿಜನೋ ಗೊತ್ತಿಲ್ಲ. ಇದ್ರದ್ದೊಂದು ಸ್ಟೋರಿ ಈಗ ರಾಹುಲ್ ಅವರು ನಮ್ಗೆ ಹೇಳ್ತಾರೆ. ಬನ್ನಿ, ಈಗ ಸ್ಟೋರಿ ಏನು ಅಂತ ಕೇಳೋಣ. ಆ್ಯಕ್ಚುಲಿ ಇದು ನನಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ದು. ಇದು ನಿಜವಾದ ಕಥೆನೋ ಅಥವಾ ಸುಮ್ಮನೆ ಜನರಿಂದ ಬಾಯಿಂದ ಇನ್ನೊಂದು ಜನರ ಬಾಯಿಗೆ ಬಂದಿರುವಂಥ ಕಥೆನೋ ಗೊತ್ತಿಲ್ಲ. ಆ ಪಾದಗಳೇನು ನೋಡಿದ್ರಲ್ಲ, ಇಟ್ ಈಸ್ ಕನೆಕ್ಟೆಡ್ ಟು ಮೈಥಾಲಜಿ. ಶಿವ ಪಾರ್ವತಿ, ಆ ಕಥೆಗಳಲ್ಲಿ ಪಾರ್ವತಿ ಸ್ನಾನ ಮಾಡಬೇಕಾದ್ರೆ ಒಂದು ಇಂಟ್ರೂಷನ್ನ ಮಾಡ್ತಾರಲ್ಲ ಶಿವ, ಆ ಟೈಮಲ್ಲಿ ನಾಚ್ಕೊಂಡಂಥ ಒಂದು ಪಾರ್ವತಿ ಡೈರೆಕ್ಟಾಗಿ ಭೂಮಿ ಮೇಲೆ ಬಂದು ಇಳಿತಾರೆ. ಸೊ ಭೂಮಿ ಮೇಲೆ ಬಂದು ಇಳಿದಾಗ ಅವರು ಇಡೋ ಮೊದಲನೇ ಹೆಜ್ಜೆನೆ ಈ ಚಿತ್ರದುರ್ಗದ ಕೋಟೆ ಮೇಲ್ಗಡೆ. ಆ ಪಾದಗಳು ನೀವೇನು ನೋಡಿದ್ದೀರಾ, ಅಲ್ಲಿ ಅವ್ರು ಕಾಲಿಡ್ತಾರೆ. ಸೊ ದಿಸ್ ವಾಸ್ ಅ ಸ್ಟೋರಿ. ಆ್ಯಂಡ್ ಜನಗಳ ಅದು ವಾಡಿಕೆಯಿಂದ ಏನು ಬಂದಿದೆ ಕತೆ ಅಂತಂದರೆ, ಏಕನಾಥೇಶ್ವರಿ ಅನ್ನೋ ಒಂದು ಸಿಗ್ನಿಫಿಕೆನ್ಸ್, ಅಂದರೆ ಆ ಒಂದು ವರ್ಡ್ ಎಲ್ಲಿಂದ ಬಂತು ಅಂದರೆ, ಶಿವ ಪಾರ್ವತಿಗೆ ಹೇಳಿದ್ದು ಏಕೆ ನಾಚುತಿ ಈಶ್ವರಿ ಅಂತ. ಸೊ ಅದನ್ನು ಜನಗಳು ಅವ್ರ ಬಾಯಿಗೆ ಸಿಕ್ಕಿ ವರ್ಷಾನುಗಟ್ಲೆ, ಅಂದರೆ ಸೆಂಚುರೀಸ್ ಆಫ್ ಆ ವರ್ಡು ಎವಾಲ್ವ್ ಆಗಿ ಏಕೆ ನಾಚುತಿ ಈಶ್ವರಿಯಿಂದ ಏಕನಾಥೇಶ್ವರಿ ಆಗಿದೆ. ಸೊ ದಿಸ್ ಈಸ್ ಅ ವೆರಿ ಸ್ಮಾಲ್ ಸ್ಟೋರಿ, ಜನಗಳ ಬಾಯಲ್ಲಿ ಬರುವಂಥದ್ದು.